ತುಂಬಾ ಸರಳವಾಗಿರ್ತಕ್ಕಂಥ ಕುಟುಂಬ. ಹೊರಗೆ ಸೈಕಲ್ ಅಲ್ಲಿ ಆಟ ಆಡ್ಕೊಂತಿರ್ತಾರೆ. ಅದಿಗೆ ಬಂದಿದ್ ಒಂದ್ ರಜೆ ದೀಪಾವಳಿ ರಜೆ ಆಗಿರುತ್ತೆ. ಭಯಕ್ಕೆ ಓಡೋಗಿ ವಾಶ್ರೂಮ್ ಅಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಎಷ್ಟು ಸಮಯ ತಗೊಂಡಿರ್ತಾನೆ ಅಂತ ಹೇಳಿದ್ರೆ ಕೇವಲ 15 ನಿಮಿಷ ಮಾತ್ರ. ಹೆಂಗೆ ಕಂಡುಹಿಡಿಯೋದು ಅನ್ನೋದೇ ಸ್ವಲ್ಪ ಹೊತ್ತು ಈ ಪೊಲೀಸವ್ರಿಗೆ ಅದನ್ನ ಹುಡುಕೋದಕ್ಕೆ ಕಷ್ಟ ಆಗ್ಬಿಟ್ಟಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಓಡಾಡೋ ಪ್ಲೇಸ್ ಆಗಿರ್ಬೋದು ಅಥವಾ ನಾವು ವರ್ಕ್ ಮಾಡ್ತಾ ಇರತಕ್ಕಂಥ ಪ್ಲೇಸ್ ಆಗಿರ್ಬೋದು, ಯಾವುದೇ ಪ್ರದೇಶದಲ್ಲಿ ನಮ್ಮ ಜೊತೆಗಿರೋರು ಹೇಗಿದ್ದಾರೆ, ಅವ್ರ ಭಾವನೆಗಳಲ್ಲಿ ಹೇಗೆ ಬದಲಾವಣೆ ಆಗುತ್ತೆ, ಅವ್ರು ನಮ್ಮ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾರೆ, ಇವೆಲ್ಲನೂ ತುಂಬಾ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ನಾವು ಗಮನ ಹರಿಸ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವಕ್ಕೆ ಕುತ್ತು ತರುತ್ತೆ ಅನ್ನೋದನ್ನ ನೀವು ನಂಬ್ತೀರಾ? ಹಾಗಾದ್ರೆ ಇಂಥದಕ್ಕೊಂದು ಸಾಕ್ಷಿಯಾಗಿರ್ತಕ್ಕಂಥ ಪ್ರಕರಣನ ನಾನು ಇವತ್ತು ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಪ್ರಕರಣ ಬಂದು ಉಡುಪಿಯ ಮಲ್ಪೆ ಕೇಳೇ ಇರ್ತೀರಲ್ವಾ, ಫೇಮಸ್ ಮಲ್ಪೆ. ಆ ಮಲ್ಪೆಯ ನೇಜಾರು ಅಂತಕ್ಕಂಥ ಗ್ರಾಮದ ತೃಪ್ತಿ ಲೇಔಟ್ ನ ಒಂದೇ ಕುಟುಂಬದಲ್ಲಿ 4 ಕೊಲೆ ನಡೆದಿರ್ತಕ್ಕಂಥ ಘಟನೆ. ನೇಜಾರಿನ ತೃಪ್ತಿ ಲೇಔಟ್ ನಲ್ಲಿ ಒಂದು ಕುಟುಂಬ ನೆಲೆಸಿರುತ್ತೆ. ಅದು ಮೊಹಮ್ಮದ್ ನೂರ್ ಮತ್ತೆ ಹಸೀನಾ ದಂಪತಿಗಳದು. ಅವ್ರಿಗೆ 4 ಜನ ಮಕ್ಕಳಿರ್ತಾರೆ. ಅಸದ್, ಅಫ್ನಾನ್, ಐನಾಜ್, ಆಸಿಮ್ ಅಂತ ಹೇಳ್ಬಿಟ್ಟು. ಜೊತೆಲಿ ಆ ಮನೆಯಲ್ಲಿ ಎಲ್ಲರೂ ಹೊರಗೆ ಇದ್ದಿದ್ರ ಕಾರಣ ಆ ಹಸೀನಾ ಅನ್ನೋರಿಗೆ ಬೇಜಾರಾಗಬಾರ್ದು ಅನ್ನೋ ತರದಲ್ಲಿ ಕೂಡ ನೂರ್ ಅಹಮದ್ ಅವರ ತಾಯಿ ಕೂಡ ಹಸೀನಾ ಜೊತೆಗಿರ್ತಾಳೆ. ಹಾಗಾದ್ರೆ ಎಲ್ಲರೂ ಬೇರೆ ಕಡೆ ಎಲ್ಲಿರ್ತಾರೆ? ಈ ಕುಟುಂಬ ತುಂಬಾ ಸರಳವಾಗಿರ್ತಕ್ಕಂಥ ಕುಟುಂಬ. ತುಂಬಾ ನಮ್ಮ ಫ್ಯಾಮಿಲಿ ಗ್ರೋತ್ಗೋಸ್ಕರ ಮತ್ತೆ ಮಕ್ಕಳು ಎಜುಕೇಶನ್ಗೋಸ್ಕರ ಗ್ರೋತ್ಗೋಸ್ಕರನೇ ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋದು ಅವ್ರ ಪಾಡಾಯ್ತು ಹಾಗಿರ್ತಕ್ಕಂಥ ಒಂದು ಕುಟುಂಬ. ನೂರ್ ಅಹಮದ್ ಏನಿದ್ದಾರೆ ಸೌದಿ ಅರೇಬಿಯಾದಲ್ಲಿ ವರ್ಕ್ ಅಲ್ಲಿ ಇರ್ತಾರೆ. ಅವ್ರ ಮಗನೂ ಕೂಡ ಡೆಡಿಕೇಟೆಡ್ ಆಗಿದ್ದು ತಂದೆ ಜವಾಬ್ದಾರಿ ತಾನು ವಹಿಸ್ಕೋಬೇಕು ಅಂತೇಳಿ ಇಂಡಿಗೋ ಏರ್ಲೈನ್ ಏನಿದೆ ಅಲ್ಲಿ ಹಸದು ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಇನ್ನ 3 ಜನ ಮಕ್ಕಳು ಮಂಗಳೂರಲ್ಲಿ ಇದ್ಕೊಂಡು ಓದ್ಕೊಂತಾ ಇರ್ತಾರೆ. ಯಾವುದೇ ಮಕ್ಕಳು ಓದ್ಕೊಂತಾ ಇದ್ದಾರೆ ಅಂತ ಹೇಳಿದ್ರೆ ರಜೆಗೆ ಮನೆಗೆ ಬರೋದು ಸರ್ವೇ ಸಾಮಾನ್ಯ. ಹೀಗೆ ಬಂದಿದ್ ಒಂದ್ ರಜೆ ದೀಪಾವಳಿ ರಜೆ ಆಗಿರುತ್ತೆ. ರಜೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಸ್ವಲ್ಪ ಲೇಟ್ ಆಗಿದ್ದಳೋದು, ಆಟ ಆಡ್ಕೊಳ್ಳೋದು, ಈ ತರದಲ್ಲೇ ಅವ್ರವ್ರ ಸಂತೋಷದ ಕ್ಷಣನ ಅನುಭವಿಸ್ತಾ ಇರ್ತಕ್ಕಂಥ ಸಮಯದಲ್ಲೇ ಒಂದು ಕರಾಳ ಬೆಳಗ್ಗೆ ಅಂದ್ರೆ ಒಂದು ಕರಾಳ ದಿನ ಎದುರಾಗುತ್ತೆ. ಅದ್ ಯಾವ್ದಪ್ಪ ಅಂತ ಹೇಳಿದ್ರೆ 12 ನವೆಂಬರ್ 2023 ಬೆಳಗ್ಗೆ ಸುಮಾರು 8:30ರಿಂದ 9 ಗಂಟೆ ಸಮಯದಲ್ಲಿ ಅವ್ರವ್ರ ಮನೆ ಪಾಡಿಲಿ ತಿಂಡಿ ಬೆಳಗ್ಗೆ ರೆಡಿ ಮಾಡ್ತಾ ಇರ್ತಾರೆ. ಚಿಕ್ಕ ಹುಡುಗ ಏನಿದ್ದಾನೆ ಆಸಿಮು, ಅವನು ಹೊರಗೆ ಸೈಕಲ್ ಅಲ್ಲಿ ಆಟ ಆಡ್ಕೊಂತಿರ್ತಾನೆ. ಅದೇ ಸಮಯಕ್ಕೆ ಒಂದು ಮುಸುಕನ್ನ ಹಾಕಿರ್ತಕ್ಕಂಥದ್ದು ಮುಖನ ಕವರ್ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಅಪರಿಚಿತ ವ್ಯಕ್ತಿ ಅವ್ರ ಮನೆಗೆ ಬರ್ತಾನೆ. ಚಿಕ್ಕ ಹುಡುಗ ಆಗಿದ್ರಿಂದ ಗಮನಿಸೋದಿಲ್ಲ. ಅಂದ್ರೆ ಗಮನಿಸಿದ್ರೂ ಯಾರೋ ಬಂದಿದ್ದಾರೆ ಅನ್ನೋ ತರದಲ್ಲಿ ಅವನ ಪಾಡಿಗೆ ಅವನು ಆಟ ಆಡ್ಕೊಂಡು ಹೋಗ್ತಾನೆ. ಆ ಅಪರಿಚಿತ ಒಳಗ್ ಬಂದಿದ ತಕ್ಷಣನೇ ಐನಾಜ್ ಜೊತೆಗೆ ಮಾತುಕತೆಗೆ ಇಳಿತಾನೆ. ಮಾತುಕತೆಗೆ ಇಳಿದಿದ ತಕ್ಷಣ ಮನೆಯಲ್ಲಿ ಅವಳು ಕಿರ್ಚಾಡೋ ಸೌಂಡ್ ಕೇಳಿದ ತಕ್ಷಣ ಮನೆಯವರೆಲ್ಲ ಒಬ್ಬೊಬ್ಬರೇ ಬರ್ತಾರೆ. ಅಷ್ಟರೊಳಗೆ ಈ ಅಪರಿಚಿತ ಅವಳಿಗೆ ಚಾಕುನಿಂದ ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಅದನ್ನ ತಡಿಬೇಕು ಅಂತ ಹೇಳಿ ಅವ್ರ ಅಮ್ಮ, ಅವ್ರ ಅಕ್ಕ ಜೊತೆಗೆ ಲಾಸ್ಟ್ ಅಲ್ಲಿ ಹೊರಗೆ ಆಟ ಆಡ್ಕೊಂಡಿರ್ತಕ್ಕಂಥ ಆಸಿಮ್, ಈ ಚಿಕ್ಕ ಹುಡುಗನು ಕೂಡ ಬರ್ತಾರೆ. 3 ಜನನು ಆ ಐನಾಜ್ ಜೊತೆಗೇನೆ ಬರ್ಬರವಾಗಿ ಕೊಲೆಯಾಗೋಗ್ತಾರೆ. ಮನೆಯಲ್ಲಿ ಅವ್ರ ಅತ್ತೆ ಅಜೀರಾ ಏನಿರ್ತಾಳೆ, ಅವಳು ಕೂಡ ಆ ಅಪರಿಚಿತನಿಂದ ಗಾಯಗಳನ್ನೆಲ್ಲ ಮಾಡಿಸ್ಕೊಂತಾಳೆ. ಬಟ್ ಅವಳು ಭಯಕ್ಕೆ ಓಡೋಗಿ ವಾಶ್ರೂಮ್ ಅಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಈ ಅಪರಿಚಿತ ಏನ್ ಅನ್ಕೊಂತಾನೆ ಅಂತ ಹೇಳಿದ್ರೆ, ಓಕೆ ಅವಳಿಗೆ ತುಂಬಾ ರಕ್ತ ಆಗಿದೆ, ಸೊ ಆ ರಕ್ತದಿಂದ ಅವಳು ಕೂಡ ಸತ್ತೋಗ್ತಾಳೆ ಅನ್ಕೊಂಡು ಓಕೆ ಎಲ್ಲಾರನ್ನು ಸಾಯಿಸಿದ್ದಾಯ್ತು ಅಂತ ಹೇಳಿ ಮನೆಯಿಂದ ಹೊರಗೆ ಬರ್ತಾನೆ. ಹಾಗಾದ್ರೆ ಇಷ್ಟೂ ಜನ 4 ಜನನ್ನ ಸಾಯಿಸಿ ಜೊತೆಗೆ ಒಬ್ರನ್ನ ಪೂರ್ತಿ ಹಲ್ಲೆ ಮಾಡಿ ಹೋಗಿರ್ತಕ್ಕಂಥ ಹಂತಕ ಎಷ್ಟು ಸಮಯ ತಗೊಂಡಿರ್ತಾನೆ ಅಂತ ಹೇಳಿದ್ರೆ ಕೇವಲ 15 ನಿಮಿಷ ಮಾತ್ರ. ಹಾಗಾದ್ರೆ ಈ ಹಂತಕ ಯಾರು? ಅವನು ಮುಸ್ಕಾಕೊಂಡು ಬಂದು ಅವ್ರನ್ನ ಅಷ್ಟು ಜನನ್ನು 15 ನಿಮಿಷದಲ್ಲಿ ಆತ ಎಲ್ಲರನ್ನೂ ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ ಯಾವ ಮನಸ್ಥಿತಿಯಲ್ಲಿ ಇರ್ತಾನೆ ಅವನು? ಹಾಗಾದ್ರೆ ಈ ಪ್ರಕರಣ ಯಾವ ತರ ತಿರುವು ತಗೊಳುತ್ತೆ? ಮನೆಯಲ್ಲಿ ಕೊಲೆ ಆಗಿದೆ, ಅದ್ರ ಜೊತೆಗೆ ತುಂಬಾ ಕಿರ್ಚಾಡೋ ಶಬ್ದನ್ನ ಕೇಳಿದ ತಕ್ಷಣನೇ ಅಕ್ಕಪಕ್ಕದ ಮನೆಗಳವರೆಲ್ಲ ಓಡ್ ಬರ್ತಾರೆ. ಓಡ್ ಬಂದು ಇದನ್ನ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಅವ್ರು ಬಂದು ವಿಕ್ಟಿಮ್ಸ್ನೆಲ್ಲ ನೋಡ್ಬಿಟ್ಟು ಅದನ್ನ ಪ್ರಕರಣ ದಾಖಲು ಮಾಡ್ಕೊಂತಾರೆ. ಇದೊಂದು ಸಿಂಪಲ್ ಫ್ಯಾಮಿಲಿ ಆಗಿದ್ರಿಂದ ಇವ್ರ ಮನೇಲಿ ಏನ್ CCTV ಫೋಟೇಜ್ ಆ ತರದ್ದೇನು ಇರೋದಿಲ್ಲ. ಹಂಗಾಗಿ ಅಂತಕ ಎಲ್ಲಿಂದ ಬಂದ, ಹೇಗ್ ಬಂದ, ಹೆಂಗೆ ಕಂಡುಹಿಡಿಯೋದು ಅನ್ನೋದೇ ಸ್ವಲ್ಪ ಹೊತ್ತು ಈ ಪೊಲೀಸವ್ರಿಗೆ ಅದನ್ನ ಹುಡುಕೋದಕ್ಕೆ ಕಷ್ಟ ಆಗ್ಬಿಟ್ಟಿರುತ್ತೆ. ಈ ಸಮಯದಲ್ಲಿ ಪೊಲೀಸರಿಗೆ ಒಬ್ಬ ಆಟೋ ಚಾಲಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ
ನನ್ನ ಹತ್ರದಲ್ಲಿ ನನ್ನ ಆಟೋದಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಒಂದು 8:30 9 ಗಂಟೆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮುಸ್ಕನ್ನ ಹಾಕೊಂಡು ಬಾಯಿ ಮುಖನ ಕವರ್ ಮಾಡಿಕೊಂಡು ಒಂದು ವ್ಯಕ್ತಿ ಹತ್ಕೊಳ್ತಾನೆ. ಸಂತೆಕಟ್ಟೆಯಿಂದ ಆತ ಬಂದ್ಬಿಟ್ಟು ಈ ತೃಪ್ತಿ ಲೇಔಟ್ ಅಲ್ಲಿ ಇಳ್ಕೊಳ್ತಾನೆ ಅಂತೇಳಿ ಕೊಡ್ತಾರೆ. ಅಲ್ಲಿಂದ ಪ್ರಕರಣಕ್ಕೆ ಒಂದು ಸುಳಿವು ಸಿಕ್ಕಂಗಾಗುತ್ತೆ. ಆ ಪ್ರಕರಣದ ಹಿಂದೆ ಹೋಗ್ತಾರೆ. ಹಾಗಾದ್ರೆ ಆ ದಿನ ಏನೇನೆಲ್ಲ ಆಯ್ತು, ಆ ಹಂತಕ ಈ ಮನೆಯವರೆಗೂ ಬರೋವರೆಗೂ ಏನೆಲ್ಲ ಮಾಡ್ಕೊಂಡು ಬಂದ ಅಂತೇಳಿ ನೋಡಿದಾಗ ತುಂಬಾ ತಲೆನ ಉಪಯೋಗಿಸ್ತಿರ್ತಕ್ಕಂಥ ಹಂತಕ ಹೇಗ್ ಬಂದಿರ್ತಾನೆ ಅಂತ ಹೇಳಿದ್ರೆ, ಗೊತ್ತಾಗ್ಬಾರ್ದು, ಎಲ್ಲೂ ಕ್ಲೂ ಸಿಗ್ಬಾರ್ದು ಅಂತಾನೆ ಆತ ತನ್ನ ಮನೆಯಿಂದ ಹೊರಟು ತನ್ನ ಮನೆಯಿಂದ ಬಂದಿದ್ರು ಕೂಡ ತನ್ನ ವೆಹಿಕಲ್ ಅಲ್ಲಿ ಟೋಲ್ ಗೇಟ್ ಏನಿದೆ ಆ ಟೋಲ್ ಗೇಟ್ ಇಂದ CCTVಯಲ್ಲಿ ನಾನು ಫೋಟೇಜ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹಿಂದೆನೆ ಸ್ವಲ್ಪ ದೂರದಲ್ಲೇ ವೆಹಿಕಲ್ ನ ನಿಲ್ಲಿಸಿ ಅಲ್ಲಿಂದ ಏನ್ ಮಾಡ್ತಾನೆ ಅಂದ್ರೆ ಯಾವುದೋ ಬೇರೆ ವೆಹಿಕಲ್ ಸಹಾಯದಿಂದ ಬರ್ತಾನೆ. ಬಂದ್ಬಿಟ್ಟು ಸಂತೆಕಟ್ಟೆಗೆ ಹೇಗೋ ರೀಚ್ ಆಗ್ತಾನೆ. ಸಂತೆಕಟ್ಟೆಯಿಂದ ಆಟೋ ಇಟ್ಕೊಂಡು ಈ ಮನೆಗೆ ಬರ್ತಕ್ಕಂಥದ್ದು. ಹಾಗಾದ್ರೆ ಇದಕ್ಕೂ ಮುಂಚೆ ಅವನು ಬಂದಿದ್ನ? ಇದಕ್ಕೂ ಮುಂಚೆ ಆ ವ್ಯಕ್ತಿ ಆ ಮನೆಗೆ ಬಂದಿರೋದಿಲ್ಲ. ಯಾವುದೋ ಒಂದು ಆಪ್ ನ ದುರುಪಯೋಗ ಮಾಡಿಕೊಂಡು ಅದ್ರ ಮೂಲಕ ಅವನು ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ಆ ಮನೆಗೆ ಬಂದು ಇವನ್ನೆಲ್ಲ ಮಾಡೋಗಿರ್ತಾನೆ. ಹಾಗಾದ್ರೆ ಏನ್ ರಿಲೇಷನ್ ಇರ್ಬೋದು, ಇವ್ರು ಇಷ್ಟು ಜನನು 4 ಜನನು ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ ಅಂತೇಳಿ ಮನೆಯವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ಬೇಕು ಅಂದ್ರೆ ಮನೇಲಿರೋರೆಲ್ಲ ಹಜೀರಾ ಅಜ್ಜಿ ಒಬ್ಳನ್ ಬಿಟ್ಟು ಇನ್ನು ಉಳಿದವರೆಲ್ಲ ಸತ್ತೋಗಿದ್ದಾರೆ. ಹಾಗಿದ್ದಾಗ ನಮ್ ತಲೆಗೆ ಬರೋದು ಅವ್ರದ್ದು ಏನೇನ್ ಕಾಂಟ್ಯಾಕ್ಟ್ ಇದಾವೆ ಅನ್ನೋ ತರದಲ್ಲಿ. ಹಂಗೆ ಕಾಂಟ್ಯಾಕ್ಟ್ ನ ನೋಡ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಐನಾಸ್ ಮೊಬೈಲ್ ಅಲ್ಲಿ ಸುಮಾರು ದಿನಗಳ ಹಿಂದೆ ಒಂದು ನಂಬರ್ ಬ್ಲಾಕ್ ಆಗಿರುತ್ತೆ. ಆ ಬ್ಲಾಕ್ ಆಗಿರ್ತಕ್ಕಂಥ ನಂಬರ್ ಯಾರ್ದು ಅಂತ ಹೇಳಿದ್ರೆ ಪ್ರವೀಣ್ ಅರುಣ್ ಚೌಗ್ಲೆ, ಅಂದ್ರೆ ಈ ಪ್ರಕರಣದ ಹಂತಕ ಪ್ರವೀಣ್ ಅರುಣ್ ಚೌಗ್ಲೆ. ನಾನು ಅರುಣ್ ಚೌಗ್ಲೆ ಅಂತಾನೆ ಅಥವಾ ಚೌಗ್ಲೆ ಅಂತಾನೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ಹೆಸರಲ್ಲಿ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಈ ಪ್ರವೀಣ್ ಅರುಣ್ ಚೌಗ್ಲೆ ಬಂದ್ಬಿಟ್ಟು ಮಹಾರಾಷ್ಟ್ರದ ಸಾಂಗ್ಲಿ ಮೂಲದವರಾಗಿರ್ತಾನೆ. ಈತ ಇದಕ್ಕಿಂತ ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 2007ರಲ್ಲಿ ಕೆಲಸ ಸಿಕ್ಕಿದ್ರು ಕೂಡ ಹೆಚ್ಚಿನ ಸ್ಯಾಲರಿನ ಬಯಸಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಲ್ಲಿ ಒಂದು ಹಿರಿಯ ಕ್ಯಾಬಿನ್ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಅದೇ ಕೆಲಸದಲ್ಲಿ ಐನಾಸ್ ಕೂಡ ಒಂದಷ್ಟು ದಿನ ಕೆಲಸ ನಿರ್ವಹಿಸಿರ್ತಾಳೆ. ಆಗ ಇವರಿಬ್ರು ನಡುವೆ ಫ್ರೆಂಡ್ಶಿಪ್ ಮೂಡುತ್ತೆ. ಅಂದ್ರೆ ಫ್ರೆಂಡ್ಶಿಪ್ ಇದ್ದಿದ್ದು ಹೇಗೆ ಅಂತ ಹೇಳಿದ್ರೆ, ಕೆಲವೊಂದು ಸಮಯದಲ್ಲಿ ಅರುಣ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಐನಾಸ್ಗೆ ಹೆಲ್ಪ್ ಮಾಡಿರ್ತಾರೆ. ಜೊತೆಗೆ ಸ್ವಲ್ಪ ಹಣದ ಸಹಾಯ ಮಾಡಿದ್ದಾರೆ ಅನ್ನೋದು ಅಕ್ಯುರೇಟ್ ಇಲ್ಲ, ಬಟ್ ಮೂಲಗಳು ಅದ್ರ ಸಹಾಯ ಮಾಡಿದ್ದಾರೆ ಅಂತಾನು ಹೇಳಿದಾವೆ. ಹೀಗಿರ್ಬೇಕಾದ್ರೆ ಆಕ್ಚುಲ್ ಆಗಿ ಅರುಣ್ ಬಂದ್ಬಿಟ್ಟು ಯಾವ ತರ ಸ್ವಭಾವದವರು ಅಂತ ಹೇಳಿದ್ರೆ ಪೊಸೆಸಿವ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಯಾರನ್ನಾದ್ರೂ ನಾವು ಇಷ್ಟಪಡ್ತೀವಿ ಅಥವಾ ಯಾರಾದ್ರೂ ನಮ್ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಮ್ಮನ್ ಮಾತ್ರ ನೋಡ್ಬೇಕು, ನಮ್ ಜೊತೆಗೆ ಮಾತ್ರ ಇರ್ಬೇಕು, ನಮ್ ಜೊತೆಗೆ ಮಾತ್ರ ಮಾತಾಡ್ಬೇಕು. ಈವನ್ ಅವ್ರ ಸ್ವಂತದವ್ರು ಬೇರೆ ಯಾರಿದ್ರು ಕೂಡ ಅವ್ರ ಜೊತೆಗೆ ಅವ್ರು ರೆಸ್ಪಾನ್ಸ್ ಮಾಡಬಾರ್ದು. ಆ ತರ ಸ್ವಭಾವದವನಾಗಿರ್ತಾನೆ ಅರುಣ್. ಅರುಣ್ ಕೆಲವೊಂದ್ ಸರಿ ಅವ್ರ ಹೆಂಡತಿಗೂ ಕೂಡ ಇದೇ ವಿಷಯಕ್ಕೇನೆ ಅವ್ರ ಯಾರ ಜೊತೆಗಾದ್ರೂ ಚೆನ್ನಾಗಿ ಮಾತಾಡೋದು ಅಥವಾ ಯಾರ ಜೊತೆಗಾದ್ರೂ ಸರಿಯಾಗಿ ಬಿಹೇವ್ ಮಾಡೋದು ಇವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಆ ಕಾರಣಕ್ಕೆ ಅವ್ರ ಹೆಂಡತಿಗೂ ಕೂಡ ಹೊಡೆದಿರ್ತದು. ಆ ತರ ಅಂದ್ರೆ ಯಾರೇ ಆಗಿರ್ಬೋದು ಅವರಿಗೆ ಪನಿಷ್ಮೆಂಟ್ ಕೊಡೋದು, ಈ ತರದಲ್ಲಿ ಮಾಡ್ತಾ ಇರ್ತಾನೆ. ಇಂಥ ವ್ಯಕ್ತಿ ಐನಾಸ್ ಜೊತೆಗೆ ಇರ್ಬೇಕಾದ್ರೆ ಆ ಐನಾಸ್ಗೆ ಈ ವ್ಯಕ್ತಿದು ಗುಣಗಳು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಈತ ಸ್ವಲ್ಪ ಪೊಸೆಸಿವ್ ಇದ್ದಾನೆ ಅಂತೇಳಿ. ಅವಾಗ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಹೌದು ಇವರಿಂದ ಸ್ವಲ್ಪ ದೂರ ಇರ್ಬೇಕಲ್ಲ ಅಂತ ಅನ್ಕೊಂಡು ಅವ್ರನ್ನ ನಂಬರ್ನ ಬ್ಲಾಕ್ ಮಾಡ್ತಾಳೆ. ಆಕ್ಚುಲ್ ಆಗಿ ಆ ಬ್ಲಾಕ್ ಮಾಡಿದ ಕಾರಣನೇ ಇವತ್ತು ಅವ್ರ ಮನೆಯಲ್ಲಿ 4 ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅವ್ರನ್ನ ಹತ್ಯೆ ಮಾಡಿದ್ಮೇಲೆ ಮನೆಗೆ ಹೇಗೆ ಹೋಗ್ತಾನೆ, ಮತ್ತೆ ಯಾರು ಕಂಡಿಡಿಬಾರ್ದು ಅಂತ ಹೇಳ್ಬಿಟ್ಟು ನಡುವೆಯಲ್ಲೇ ತನ್ನ ಬಟ್ಟೆನ ಬದಲಾಯಿಸ್ತಾನೆ. ಅವನಿಗೂ ಸ್ವಲ್ಪ ಏಟಾಗಿದ್ರ ಕಾರಣದಿಂದಾಗಿ ಅವನು ಅಲ್ಲೇ ಇರ್ತಕ್ಕಂಥ ಒಂದು ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಚಿಕಿತ್ಸೆನ ತಗೊಳ್ತಾನೆ. ಚಿಕಿತ್ಸೆನ ತಗೊಂಡು ಮಾಮೂಲಿಯಾಗಿ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅವನು ಆಕ್ಚುಲಿ ಹೋಗ್ಬೇಕಾದ್ರೇನೆ ತನ್ನ ಮನೆದೇ ಚಾಕು ತಗೊಂಡೋಗಿರ್ತಾನೆ. ಅಲ್ಲೂ ಮನೇಲೂ ಯಾರಿಗೂ ಅನುಮಾನ ಬರಬಾರ್ದು ಅಂತೇಳಿ ತನ್ನ ಚಾಕುನ ಮತ್ತೆ ವಾಪಸ್ ತಂದು ಯಾವ ಜಾಗದಲ್ಲಿತ್ತು ಆ ಜಾಗದಲ್ಲೇ ಇಡ್ತಾನೆ. ದೀಪಾವಳಿ ಆಗಿದ್ರಿಂದ ನನ್ನ ಚಿಕ್ಕಮ್ಮನ ಮನೆಗೆ ಹೋಗ್ಬೇಕಂದ್ರೆ ನನ್ನ ರಿಲೇಟಿವ್ ಮನೆಗೆ ಇವತ್ತು ಸೆಲೆಬ್ರೇಷನ್ಗೆ ಹೋಗ್ಬೇಕು ಅಂತ ಹೇಳಿ ಬೆಳಗಾವಿ ಮೂಲದ ಒಂದು ಊರಿಗೆ ಹೋಗ್ತಾನೆ. ಆದ್ರೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ನ ಮೊಬೈಲ್ನೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಿದ್ರ ಕಾರಣ ಅವನನ್ನ ಬೇಗ ಟ್ರ್ಯಾಪ್ ಮಾಡೋದಕ್ಕೆ ಆಗೋದಿಲ್ಲ, ಸಾಧ್ಯ ಆಗೋದೇ ಇಲ್ಲ. ಅದಾದ್ಮೇಲೆ 2 ದಿನ ಆದ್ಮೇಲೆ ಅಂದ್ರೆ ನವೆಂಬರ್ 14, 2023 ಅವನು ಮೊಬೈಲ್ನ ಆನ್ ಮಾಡಿದಾಗ ಆ ವ್ಯಕ್ತಿನ ಟ್ರ್ಯಾಪ್ ಮಾಡಕ್ಕಾಗುತ್ತೆ. ಅಲ್ಲಿಂದ ಪೊಲೀಸರು ಅವನನ್ನ ಕಸ್ಟಡಿಗೆ ತಗೊಂಡು ತನಿಖೆ ಮುಂದುವರಿಯುತ್ತೆ.
ತನಿಖೆ ಮುಂದುವರೆದಿದ್ರೂ ಕೂಡ ಅವನು ಜೈಲಿಗೆ ಸೇರ್ಕೊಳ್ತಾನೆ ನೆಕ್ಸ್ಟು ಈ ಪ್ರಕರಣದಿಂದಾಗಿ. ಅದಾದ್ಮೇಲೆ ಅವನು ಸುಮಾರು ಸರಿ ಬೇಲಿಗೆ ಪ್ರಯತ್ನ ಪಟ್ಟಿದ್ರೂ ಕೂಡ ಇಲ್ಲಿವರೆಗೂ ಅವನಿಗೆ ಬೇಲ್ ಸ್ಯಾಂಕ್ಷನ್ ಆಗಿರೋದಿಲ್ಲ. ಈ ಪ್ರಕರಣ ನಮ್ಗೆ ಏನನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ಗೆ ಹೇಳಿದಾಗೆ ವ್ಯಕ್ತಿ ಸಮಯ ಕಳೆದಾಗೆ ಹೇಗಾದರೂ ಬದಲಾಗ್ಬೋದು. ಅಂದರೆ ಯಾಕಂದರೆ ನಮಗೆ ಆ ವ್ಯಕ್ತಿ ಗುಣ ಮುಂಚೆನೇ ಗೊತ್ತಿರೋದಿಲ್ಲ, ಅವ್ರ ಜೊತೆಗೆ ಒಡನಾಟ ನಡೆದ ಮೇಲೆ ಗೊತ್ತಾಗೋದು. ಆದರೆ ಸ್ಟಾರ್ಟಿಂಗ್ ನಿಮಗೆ ಅವ್ರ ಜೊತೆಗೆ ಇರಬೇಕಾದ್ರೇ ಏನೋ ಒಂದು ಸೂಕ್ಷ್ಮವಾಗಿ ಗೊತ್ತಾಗಬೇಕಾದ್ರೇ ನೀವು ಸ್ವಲ್ಪ ದೂರ ಆಗೋದು, ಅಥವಾ ಕಂಪ್ಲೀಟಾಗಿ ದೂರ ಆಗಿ ಈ ಥರ ಸಮಸ್ಯೆ ಆಗೋದಕ್ಕಿಂತ ಮೊದಲೇ ಸ್ಟಾರ್ಟಿಂಗಲ್ಲೇ ನಿಮಗೆ ಗೊತ್ತಾಗಬೇಕಾದ್ರೇ ಎಷ್ಟು ಅವಶ್ಯಕತೆನೋ ಅಷ್ಟು ಅವಶ್ಯಕತೆಗೆ ತಕ್ಕಾಗೆ ವ್ಯಕ್ತಿಗಳ ಜೊತೆಗೆ ನಾವು ಇರೋದಾದ್ರೆ ಈ ಥರದಲ್ಲಿ ಒಂದು ಇಡೀ ಕುಟುಂಬನೇ ಬಲಿ ಕೊಡೋಂತಹ ಪ್ರಸಂಗ ಬರೋದಿಲ್ಲ. ಹಾಗಾಗಿ ನೀವು ಎಲ್ಲೇ ಇರಿ, ನೀವೆಲ್ಲೇ ಯಾವುದೇ ಕೆಲಸ ಮಾಡ್ತಾರೆ, ಅದರಲ್ಲೂ ಹೆಚ್ಚಿನದಾಗಿ ಹೆಣ್ಮಕ್ಳು ತುಂಬ ಜಾಗೃತವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.